ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ರವಾ ಕೇಕ್ ಮಾಡ್ತಿದ್ದೀನಿ. ಮೊದಲಿಗೆ ಒಂದು ಜಾರು, ಅದಕ್ಕೆ 1 ಕಪ್ಪಷ್ಟು ಚಿರೋಟಿ ರವೆ. ನೀವು ಮಾಮೂಲಿ ಬೇರೆ ರವೆ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಚಿರೋಟಿ ರವೆನ ಯೂಸ್ ಮಾಡ್ತಿದ್ದೀನಿ. ನಂತರ ಅರ್ಧ ಕಪ್ಪಷ್ಟು ಸಕ್ಕರೆ, 2 ರಿಂದ 3 ಏಲಕ್ಕಿ, ಸಿಪ್ಪೆನೆಲ್ಲ ತೆಗೆದು ಏಲಕ್ಕಿನ ಹಾಕ್ತಿದ್ದೀನಿ. ಇವಾಗ ಇದನ್ನ ಸಣ್ಣದಾಗಿ ರುಬ್ಕೊಳ್ಬೇಕು. ನೋಡಿ, ಇವಾಗ ಸಣ್ಣದಾಗಿ ರುಬ್ಕೊಂಡಾಗಿದೆ. ಫಸ್ಟಿಗೆ ಇವಾಗ ಒಂದು ಬೌಲು ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಲ್ವಾ. ಸೊ ಇದಕ್ಕೆ ಆಯಿಲ್ ಹಾಕೋತಿದ್ದೀನಿ. 3 to 4 ಸ್ಪೂನ್ಸು, 3 ಸ್ಪೂನ್ಸು ಇಲ್ಲ 4 ಸ್ಪೂನ್ಸ್ ಆಯಿಲು. ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ಹಾಲು. ಇದನ್ನ ಇವಾಗ 10 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 10 ಮಿನಿಟ್ಸ್ವರೆಗೂ. ಸಿಂಪಲ್ಲಾಗಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡೋ ಅಂಥ ಕೇಕ್ ಇದು, ರವೆ ಕೇಕು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಾವಿಲ್ಲಿ ಈ ಕೇಕ್ಗೆ ಎಗ್ ಯೂಸ್ ಮಾಡೋಂಗಿಲ್ಲ. ಓವೆನ್ ಅಂತೂ ಬೇಡವೇ ಬೇಡ. ಓವೆನ್ ಇರೋರು ಓವೆನ್ನಲ್ಲೂ ಕೂಡ ಈ ಕೇಕ್ನ ಮಾಡ್ಕೊಳ್ಬೋದು. ಓವೆನ್ ಇಲ್ಲ ಅಂದರೆ ಸಿಂಪಲ್ಲಾಗಿ ಒಂದು ಪಾತ್ರೆಯಲ್ಲಿ ಮಾಡ್ಬೋದು. ನೋಡಿ, ಇವಾಗ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇದು ಇವಾಗ ಫುಲ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವೀಗ ಗ್ರೈಂಡ್ ಮಾಡಿದ್ವಲ್ಲ ಸಕ್ಕರೆ, ಚಿರೋಟಿ ರವೆ ಮತ್ತು ಇಲೈಚಿ, ಅದನ್ನು ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನೀವು ಮಿಲ್ಕ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ಮಿಲ್ಕ್ ಪೌಡರ್ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಿಲ್ಕ್ ಪೌಡ್ರ್ ಹಾಕಿಲ್ಲ. ನಿಮ್ಮ ಹತ್ರ ಮಿಲ್ಕ್ ಪೌಡರ್ ಇದ್ದರೆ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು, ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಬೇಕು.
ಇದು ಗಂಟು ಇಲ್ಲದೆ ಕ್ಲೀನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೇಕು. ನಾನಿವಾಗ ಇದನ್ನು ಒಂದು 20 ಮಿನಿಟ್ಸ್ವರೆಗೂ ಕವರ್ ಮಾಡಿ ಇಡ್ತಿದ್ದೀನಿ, ಯಾಕಂದರೆ ರವೆ ಹಾಕಿದ್ದೀನಲ್ಲ ಅದಕ್ಕೆ. ಇವಾಗ ಒಂದು ಕೇಕ್ ಮೌಲ್ಡ್ಗೆ ಆಯಿಲ್ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ರೂ ಅದು ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಒಂದು 2 ಸ್ಪೂನ್ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಮಿಕ್ಕಿರೋದನ್ನ ಹೊರಗಡೆ ತೆಗಿಬೇಕು. ಇವಾಗ ನಾನು ಬಟರ್ ಪೇಪರ್ನ ಹಾಕೋತಿದ್ದೀನಿ. ನಾವು ಇದನ್ನು ಸೈಡ್ ಇಟ್ಕೊಳ್ಳೋಣ. ನೋಡಿ ಇವಾಗ 20 ಮಿನಿಟ್ಸ್ ಆಗಿದೆ. ಇದಕ್ಕಿವಾಗ 2 ಸ್ಪೂನ್ ಅಷ್ಟು ವೆನಿಗರ್, ಬೇಕಿಂಗ್ ಸೋಡಾ ಸ್ವಲ್ಪ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನಿವಾಗ ಟೂಟಿ ಫ್ರೂಟಿ ಹಾಕ್ತಿದ್ದೀನಿ. ನಾನು ಆಲ್ರೆಡಿ ಇದು ಟೂಟಿ ಫ್ರೂಟಿ ಮಾಡೋ ರೆಸಿಪಿನ ತೋರಿಸಿದ್ದೀನಿ. ನೀವು ಟೂಟಿ ಫ್ರೂಟಿ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡ್ಬೋದು. ಇದಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೌಲ್ಡ್ಗೆ ಎಲ್ಲ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ಈ ಕೇಕು. ಇವಾಗ ನೋಡಿ ಕೇಕ್ ಮೌಲ್ಡ್ಗೆ ಹಾಕೋತಿದ್ದೀನಿ. ನೀವು ಇದಕ್ಕೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರು ಮತ್ತು ವಿನಿಗರ್ ಇಲ್ಲ ಅಂದ್ರೂ ಈನೋ ಹಾಕ್ಕೊಳ್ಬೋದು. ಯೆಲ್ಲೋ ಇಲ್ಲ ಗ್ರೀನ್ ಇರುತ್ತೆ ಅಲ್ವಾ ಈನೋ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ ಇವಾಗ ಪೂರ್ತಿ ಶಿಫ್ಟ್ ಮಾಡಿದ್ದೀನಿ ಮೌಲ್ಡ್ಗೆ. ನಾನಿಲ್ಲಿ ಆಲ್ರೆಡಿ ಒಂದು ಪಾತ್ರೆಯಲ್ಲಿ ರಿಂಗ್ ಇಟ್ಬಿಟ್ಟು ಬಿಸಿ ಆಗಕ್ಕೆ ಬಿಟ್ಟಿದ್ದೆ ಪಾತ್ರೆನ. ಇವಾಗ ಈ ಕೇಕ್ನ ಇಡ್ತಿದ್ದೀನಿ. ರಿಂಗ್ ಇಟ್ಟಾದ್ಮೇಲೆ ಸ್ವಲ್ಪ ಆದರೂ ರಿಂಗ್ ಮುಳುಗೋ ಅಷ್ಟು ನೀರನ್ನ ಇಡಬೇಕು. ನಾನು ಇವಾಗ ಇದನ್ನು 30 ಮಿನಿಟ್ಸ್ ಇಟ್ಟಿದ್ದೀನಿ. ನೀವು ಓವೆನಲ್ಲಿ ಮಾಡ್ತೀರಾ ಅಂದರೆ 35 ಮಿನಿಟ್ಸು 180 ಡಿಗ್ರಿಲಿ ಓವೆನಲ್ಲಿ ಇಡ್ಬೋದು.
ಹೀಗೆ ಸ್ಟೌವಲ್ಲಿ ಅಂದರೆ ಒಂದು 30 ಮಿನಿಟ್ಸ್ ಇಡಬೇಕು ಲೋ ಫ್ಲೇಮಲ್ಲಿ. ನೋಡಿ ಇವಾಗ ಆಗಿದೆ. 10 ಮಿನಿಟ್ಸ್ ಆದರೂ ತಣ್ಣಗಾಗೋಕ್ಕೆ ಬಿಡಬೇಕು. ಆಮೇಲೆ ಕೇಕು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಣ. ನೋಡಿ ಇವಾಗ ತಣ್ಣಗಾಗಿದೆ. ನಾನು ಕೇಕ್ನ ಹಾಕ್ತಿದ್ದೀನಿ ಒಂದು ಪ್ಲೇಟ್ಗೆ. ಇವಾಗ ಬಟರ್ ಪೇಪರ್ನ ತೆಗಿತಿದ್ದೀನಿ. ನಾನಿವಾಗ ಬಟರ್ ಪೇಪರ್ನ ಪೂರ್ತಿ ತೆಗೆದಿದ್ದೀನಿ. ನೋಡಿ ನೀವು ಮನೇಲಿ ಈ ಕೇಕ್ನ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು, ತುಂಬ ಸ್ಮೂತಾಗಿ ಇದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.